ಚಿಕ್ಕಮಗಳೂರು ತಾಲೂಕು ಅಂಬಳೆ ಹೋಬಳಿ ಹಳುವಳ್ಳಿ ಗ್ರಾಮದ ಈಶ್ವರ ಮತ್ತು ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಪುಣ್ಯಹ ವಾಚನ, ದೇವನಾಂದಿ, ಕಂಕಣಾಧಾರಣೆ, ಬಿಂಬಶುದ್ಧಿ, ವಾಸ್ತು, ಬಲಿ ಪ್ರದಾನ, ಅಷ್ಟಬಂಧನ, ಗಂಗೆ ಪ್ರವೇಶ, ಗೋಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ ಹೀಗೆ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ಚಿಕ್ಕಮಗಳೂರು ತಾಲೂಕು ಅಂಬಳೆ ಹೋಬಳಿ ಜಾವಣಿಗೆ ನಾಡಿನ ಹಳ್ಳುಳ್ಳಿ ಗ್ರಾಮದಲ್ಲಿ ಬಹಳಷ್ಟು ಪ್ರಾಚೀನ ಕಾಲದ ಒಂದು ದೇವಾಲಯ, ಶಿವ ದೇವಾಲಯ ಮತ್ತು ಭೈರೇಶ್ವರ ದೇವಾಲಯ. ಇದು ಬಹಳ ವರ್ಷಗಳಿಂದ ಆಗಿದ್ದರಿಂದ ಬಹುಶಃ ಅದು ಶಿಥಿಲಗೊಂಡಿತ್ತು, ಜೊತೆಗೆ ಬಹಳಷ್ಟು ಇಕ್ಕಟ್ಟಿನಲ್ಲಿತ್ತು. ಆ ಒಂದು ದೇವಸ್ಥಾನವನ್ನು ಊರಿನ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು, ಗ್ರಾಮಸ್ಥರು ಸೇರಿಕೊಂಡು ಈ ದೇವಸ್ಥಾನವನ್ನು ಮರುಸ್ಥಾಪನೆ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಡೀ ಊರಿನ ಜನ ಸಂಕಲ್ಪ ಮಾಡಿದರು. ಸುಮಾರು 4-5 ವರ್ಷಗಳ ಹಿಂದೆ ಸಂಕಲ್ಪ ಮಾಡಿ ಆನಂತರದಲ್ಲಿ ಸುಮಾರು ದೇವಸ್ಥಾನ ಆಗಲಿಕ್ಕೆ ಸುಮಾರು 6-7 ವರ್ಷಗಳು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಈ ದೇವಸ್ಥಾನ ಬಹಳಷ್ಟು ಸುಂದರವಾದಂಥ ಒಂದು ಪರಿಸರದಲ್ಲಿ ಬಹಳಷ್ಟು ಭವ್ಯವಾಗಿ ರೂಪಿತಗೊಂಡಿರುವುದನ್ನು ನಾವಿಲ್ಲಿ ಕಾಣ್ತಿದ್ದೀವಿ. ಇದಕ್ಕೆ ಸಹಕಾರವನ್ನು ಇಡೀ ಊರಿನ ಜನ ತಮ್ಮ ತನುಮನಧನವನ್ನು ನೀಡೋದ್ರ ಮೂಲಕವಾಗಿ, ಮತ್ತೆ ಈ ಊರಿನ ಹೆಣ್ಣುಮಕ್ಕಳು ಬಹಳಷ್ಟು ಹಿಂದಿನಿಂದ ಏನು ಹೆಣ್ಣುಮಕ್ಕಳನ್ನ ಬೇರೆ ಊರಿಗೆ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಆ ಊರಿನ ಒಂದು ಅಭಿಮಾನದ ಮೂಲಕವಾಗಿ, ಗೌರವದ ಮೂಲಕವಾಗಿ ಬಹಳಷ್ಟು ನಮ್ಮ ನಿರೀಕ್ಷೆಯನ್ನು ಮೀರಿ ಧನ ಸಹಾಯವನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ದೇವಸ್ಥಾನ ಮರುಸ್ಥಾಪನೆಗೊಳ್ಳಲಿಕ್ಕೆ ಮತ್ತೆ ಭವ್ಯವಾಗಿ ರೂಪುಗೊಳ್ಳಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರನ್ನು ನಾವು ಗ್ರಾಮಸ್ಥರ ಪರವಾಗಿ ಮೊದಲಿಗೆ 100 ವರ್ಷಗಳಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ. ಈ ದೇವಸ್ಥಾನ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕಲ್ಲಿನಿಂದ ಕಟ್ಟಿದ್ದರು. ಆ ಕಲ್ಲು ಎಷ್ಟು ಇತ್ತು ಅಂದರೆ ಈ ಕಲ್ಲು ಇಡುವಕ್ಕೆ ಯಾವ ಮಿಷಿನ್ ತಂದಿದ್ರು ಅಂತ ಯೋಚನೆ ಮಾಡ್ತಾ ಇದ್ದು, ಅಂತ ಕಲ್ಲಿತ್ತು. ಅಂತ ಕಲ್ಲನ್ನ ಕೆಡವೋಕೆ ನಮಗೆ ಬೇಜಾರಾಗೋದು, ಯಾಕೆಂದ್ರೆ ಆ ಕಲ್ಲು ಅಷ್ಟು ಗಟ್ಟಿಮುಟ್ಟಾಗಿದ್ದು. ಆದರೆ ಇವತ್ತಿನ ಕಾಲಕ್ಕೆ ಆ ಕಲ್ಲಿನ ಚಿತ್ರಣವನ್ನು ಬದಲಾಯಿಸಿ ಹೊಸ ರೂಪವನ್ನು ಕಟ್ಟಬೇಕು ಅಂತೇಳಿ ನಾವೆಲ್ಲ ಗ್ರಾಮಸ್ಥರು ಒಂದು ತೀರ್ಮಾನಿಸಿ ಈ ಕೆಲಸ ಕೈಗೊಂಡಿದ್ದು. 12 ತಿಂಗಳು ಸಹ ನೀರಿರುತ್ತೆ, ಆದ್ರೆ 2 ತಿಂಗಳು ಇರಲ್ಲ ಅಂತ ಒಂದು ನಾಲೆ, ಯಗಚಿ ನದಿಗೆ ಕಲೆಕ್ಷನ್ ಆಗಿರುವಂತ ಈ ನಾಲೆ. ಹಾಗಾಗಿ ಈ ನಮ್ಮ ಊರಲ್ಲಿ ಇದೊಂದು ಹೆಮ್ಮೆಯ ಸಂಗತಿ ಅಂತ ನಾವೆಲ್ಲ ಹೇಳ್ಕೊಳ್ಬಹುದು. ಇಷ್ಟು ಕೆಲಸ ಆಗಿದ್ದಕ್ಕೆ ಊರ ಎಲ್ಲರೂ ಸಹ ಸಹಕರಿಸಲಿಕ್ಕೆ ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಈ ಊರಿನ ದೇವಸ್ಥಾನ ಯಾವುದೇ ಮುಜರಾಯಿ, ಯಾವುದೇ ಇದಕ್ಕೆ ದೇಣಿಗೆಗೆ ಸಂಬಂಧಪಟ್ಟಿಲ್ಲ. ಈ ಊರಿನ ಗ್ರಾಮಸ್ಥರೇ ವೆಚ್ಚ ಮಾಡಿ ಈ ದೇವಸ್ಥಾನ ತುಂಬಾ ಕಷ್ಟಪಟ್ಟು ಮೇಲೆ ತಂದಿದ್ದಾರೆ. ಮುಜರಾಯಿ ಇಲಾಖೆ ಸೇರಿಸ್ಬಿಟ್ಟು ಇದಕ್ಕೊಂದು ಅನುಕೂಲ ಮಾಡಿ. ಅರ್ಚಕರದೆಲ್ಲ ಭಾರಿ ಕಷ್ಟ. ಈಗ ಅರ್ಚಕರು ಇಲ್ಲದೆ ಇರೋದ್ರಿಂದ ಈಗ ದೇವಸ್ಥಾನ ಓಪನ್ ಮಾಡಿದ್ವಿ, ಅರ್ಚಕರು ಇಲ್ಲ. ಅದರಿಂದ ದಯಮಾಡಿ ಇದೊಂದನ್ನು ನೆರವೇರಿಸಿಕೊಡ್ಬೇಕು. ಈ ಒಂದು ದೇವಸ್ಥಾನದ ಒಂದು ವಿನ್ಯಾಸ ಬಹಳ ತುಂಬ ಚೆನ್ನಾಗಿದೆ, ವಾಸ್ತು ಪ್ರಕಾರವಾಗಿದೆ. ಮತ್ತು ಶಿವನ ಒಂದು ಶಿವಲಿಂಗ ಏನಿದೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ತುಂಬಿದೆ. ನಮ್ಮ ಇದರ ವಿನ್ಯಾಸಕಾರರಾಗಿರ್ತಕ್ಕಂಥ ಶ್ರೀಯುತ KB ಕುಮಾರ್ ಅವರ ಊರಿನ ಕಂಬಿಹಳ್ಳಿಯ ಒಂದು ದೇವಸ್ಥಾನವು ಇದೇ ರೀತಿಯಲ್ಲಿದ್ದು, ಆ ಒಂದು ಕಂಬಿಹಳ್ಳಿಯ ಪ್ರತಿಷ್ಠಾಪನೆ ಮತ್ತು ಪೂಜಾ ಕೈಂಕರ್ಯಗಳನ್ನು ನಾವು ಹುಲಿಕೆರೆ ಮಠದವರು, ಮಹಾಲಿಂಗಯ್ಯ ಅಂತೇಳಿ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್, ನಂದು MA B.Ed ಈ ಒಂದು ಎಕನಾಮಿಕ್ಸು. ನಾನು ಆ ಕುಮಾರ್ ಅವರು ನಮ್ಮ ಪಕ್ಕದ ಮನೆಯವರಾಗಿದ್ದು ನಮಗೆ ಈ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಡೆದಂತಹ 3 ದಿನಗಳ ಈಶ್ವರ ದೇವಸ್ಥಾನ ಹಾಗೂ ಭೈರವೇಶ್ವರ ದೇವಸ್ಥಾನಗಳ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅತಿಥಿಗಳಾಗಿ ಈ ಊರಿನ ಮಗಳ ಗಂಡನಾಗಿ ನಾನಿಲ್ಲಿ ಕಣ್ತುಂಬಿಕೊಂಡಿದ್ದೇನೆ. ವಿಶೇಷವಾದಂತಹ ಈ ಒಂದು ಸಹಪಂಕ್ತಿ ಭೋಜನವನ್ನು ಏನು ಹಳ್ವಳ್ಳಿ ಗ್ರಾಮಸ್ಥರು ಆಯೋಜಿಸಿದ್ರು, ಅದು ಕೂಡ ಬಹಳಷ್ಟು ಎಲ್ಲ ಒಂದು ಸಂಯಮವನ್ನು, ಒಂದು ಸಮಾನ ಮನಸ್ಥಿತಿಯನ್ನು ಕಾಪಾಡತಕ್ಕಂಥ ಒಂದು ಭೋಜನ ಕೂಟ ಆಗಿತ್ತು. ಹಾಗೆ ಈಗ ಸುಮಾರು ನಾಡಿನ ಎಲ್ಲ ದೇವತೆಗಳನ್ನು ಕರೆಸಿ ಒಂದು ಸಾಲಾಗಿ ಕುಳ್ಳಿರಿಸಿ ಅಲ್ಲಿ ಪೂಜೆ, ಮಡೆ ಉತ್ಸವಗಳನ್ನು ಇಟ್ಟಿರ್ತಕ್ಕಂಥದ್ದು, ಅವುಗಳೆಲ್ಲ ನೋಡಿ ನಾವು ಕಣ್ತುಂಬಿಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ಹಿಂದೆ
ನಾಡಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಲ್ಲಿನ ದೇವಸ್ಥಾನವನ್ನು ಕಟ್ಟಿದಂತಹ ಒಂದು ಪುರಾತನ ವಿಶಿಷ್ಟತೆ ಇರತಕ್ಕಂಥ ದೇವಸ್ಥಾನವನ್ನು ಇವತ್ತು ಪುನರುಜ್ಜೀವನಗೊಳಿಸಿರ್ತಕ್ಕಂಥದ್ದು ಹಳುವಳ್ಳಿ ಗ್ರಾಮಸ್ಥರ ಒಂದು ದೊಡ್ಡ ಸಂಕಲ್ಪ ಇವತ್ತು ನೆರವೇರಿದೆ.